ನಿನ್ನೆ ರಾತ್ರಿ ಏನು ಕೈಗೊಂಡ್ವಿ ಅದರಲ್ಲಿ ನಮಗೆ ಎಷ್ಟು ದಾಳಿಯ ನಡುವೆಯೂ ಕೂಡ ಭಾರತ ಮಾನವೀಯತೆಯನ್ನು ಮೆರೆದಿದೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ಬಿಡಲಾಗಿದೆ. ಸಲಾಲ್ ಡ್ಯಾಮ್ ಮತ್ತು ಬಗ್ಲಿಹಾರ್ ಡ್ಯಾಮ್ ಎರಡು ಡ್ಯಾಮ್ಗಳಿಂದಲೂ ಕೂಡ ಏಕಕಾಲಕ್ಕೆ ನೀರನ್ನು ಬಿಡಲಾಗ್ತಾ ಇದೆ. ಕಾರಣ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ರಾತ್ರಿಯಿಂದ ಧಾರಾಕಾರ ಮಳೆ ಆಗ್ತಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮಳೆ ಆಗ್ತಿದೆ. ಗುಜರಾತ್ನಲ್ಲೂ ಕೂಡ ಮಳೆ ಆಗ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಕಾರಣ ಅಷ್ಟರ ಪ್ರಮಾಣಕ್ಕೆ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ನಾವು ಸಲಾಲ್ ಮತ್ತು ಬಗ್ಲಿಹಾರ್ ಡ್ಯಾಮ್ನಿಂದ ಅಪಾರ ಪ್ರಮಾಣದಲ್ಲಿ ನಾವು ನೀರನ್ನು ಹೊರಬಿಡ್ತಾ ಇದ್ವಿ. ಬಹುಶಃ ಇದು ಪಾಕಿಸ್ತಾನದಲ್ಲಿ ಪ್ರವಾಹವನ್ನು ಸೃಷ್ಟಿ ಮಾಡಿದರೂ ಮಾಡಬಹುದು. ಸಿಂಧೂ ನದಿಯ ಒಪ್ಪಂದವನ್ನು ಅಮಾನತಿನಲ್ಲಿ ಇಟ್ಟ ಬಳಿಕ ಭಾರತ ಸಲಾಲ್ ಡ್ಯಾಮ್ ಮತ್ತು ಬಗ್ಲಿಹಾರ್ ಡ್ಯಾಮ್ನಿಂದ ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ಪೂರೈಕೆ ಬಿಡುವುದನ್ನು ನಿಲ್ಲಿಸಿತ್ತು. ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ನಿಂದ ನೀರು ಬಿಡುವುದನ್ನು ನಿಲ್ಲಿಸಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ನೀರಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಯಿತು. ಪ್ರತಿದಿನಕ್ಕೆ 35,000 ಕ್ಯೂಸೆಕ್ಸ್ ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು ನಾವು ಡ್ಯಾಮ್ ಬಂದ್ ಮಾಡುವುದಕ್ಕಿಂತ ಮುಂಚೆ. ಆದರೆ ನಾವು ಡ್ಯಾಮ್ ಬಂದ್ ಮಾಡಿದ ಬಳಿಕ, ನೀರು ಬಿಡುಗಡೆಯನ್ನು ನಿಲ್ಲಿಸಿದ ಬಳಿಕ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ನೀರಿನ ಪ್ರಮಾಣ 3,500 ಕ್ಯೂಸೆಕ್ಸ್ಗೆ ಬಂತು. 35,000ದಿಂದ 3,500 ಕ್ಯೂಸೆಕ್ಸ್ ನೀರಿಗೆ ಬಂತು. ಜೊತೆಗೆ ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿದ ಪ್ರಕಾರ ಭಾರತದ ಈ ಕ್ರಮದಿಂದಾಗಿ ಪಾಕಿಸ್ತಾನದಲ್ಲಿ ಈಗ ಏನು ಬೆಳೆ ಏನಿದೆ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಅವರ ರಾಷ್ಟ್ರದ ಎಸ್ಟಿಮೇಷನ್ ಪ್ರಕಾರ ಈ ಬಾರಿ ಪಾಕಿಸ್ತಾನದಲ್ಲಿ ಕೃಷಿ ಉತ್ಪನ್ನ 21% ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಅದರ ನಡುವೆ ನಾವು ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ನಿಂದ ನೀರು ಬಿಡುಗಡೆಯನ್ನು ಕೂಡ ನಿಲ್ಲಿಸಿದ್ವಿ. 35,000 ಕ್ಯೂಸೆಕ್ನಿಂದ 3,500 ಕ್ಯೂಸೆಕ್ ಪ್ರಮಾಣಕ್ಕೆ ನೀರಿನ ಹರಿವು ಪಾಕಿಸ್ತಾನಕ್ಕೆ ನಿಂತಿತ್ತು. ಹೀಗಾಗಿ ಬೆಳೆಗಳಿಗೆ ಹೊಡೆತ ಬಿದ್ದಿದೆ ಅಲ್ಲಿ. ಸೊ ಪಾಕಿಸ್ತಾನದ ಮಾಧ್ಯಮಗಳ ವರದಿಯ ಪ್ರಕಾರವೇ ನಿಯರ್ಲಿ 35%ನಷ್ಟು ಬೆಳೆಗಳಿಗೆ ಹೊಡೆತ ಬಿದ್ದಿದೆ ಈ ಬಾರಿಯಲ್ಲಿ. ಅಷ್ಟರ ಪ್ರಮಾಣಕ್ಕೆ ಕೃಷಿ ಉತ್ಪನ್ನ ಪಾಕಿಸ್ತಾನದಲ್ಲಿ ಇಳಿಕೆ ಆಗ್ತಾ ಇದೆ. ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ನಿಂದ ನೀರು ಬಿಡುಗಡೆ ನಿಲ್ಲಿಸಿದ್ದ ಕಾರಣಕ್ಕೋಸ್ಕರ. ಆದರೆ ಅನಿವಾರ್ಯ, ಈಗ ನೀರು ಬಿಡಲೇಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ ಧಾರಾಕಾರ ಮಳೆ ಆಗ್ತಿದೆ ಜಮ್ಮು ಕಾಶ್ಮೀರದಲ್ಲಿ. ನಿನ್ನೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಸಂಜೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಒಂದು ವೇಳೆ ಪಾಕಿಸ್ತಾನದವರು ಭಾರತದ ಹೈಡ್ರೋ ಪ್ರಾಜೆಕ್ಟ್ಗಳು, ಜಲಶಕ್ತಿ ಯೋಜನೆಯ ಮೇಲೆ ಒಂದು ವೇಳೆ ದಾಳಿಯನ್ನು ಕೈಗೊಂಡರೆ ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಭಾರತ ಕೊಟ್ಟಿದೆ. ನಿನ್ನೆ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳು ನಡೆಸಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಈ ಸ್ಟೇಟ್ಮೆಂಟನ್ನು ವಿದೇಶಾಂಗ ಕಾರ್ಯದರ್ಶಿಗಳು ಮಾಡಿದ್ದಾರೆ. ಟಾರ್ಗೆಟ್ ಮಾಡಬಹುದು ಜಲಶಕ್ತಿ ಯೋಜನೆಗಳ ಮೇಲೆ. ಹೈಡ್ರೋ ಪವರ್ಗೋಸ್ಕರ ಕಿಶನ್ ಗಂಗಾ ಮತ್ತು ನಾವು ಕಿಶನ್ ಗಂಗಾದಲ್ಲಿ ದೊಡ್ಡದಾದ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ದೀವಿ, ಅವುಗಳ ಮೇಲೆ ದಾಳಿಯನ್ನು ಮಾಡಬಹುದು ಎನ್ನುವಂಥ ಆತಂಕ ಕೂಡ ಇದೆ. ಪಾಕಿಸ್ತಾನದವರನ್ನು ನಂಬಕ್ಕಾಗಲ್ಲ. ಹೀಗಾಗಿ ನಿನ್ನೆ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳು ಹೇಳಿದ್ದಾರೆ, ಒಂದು ವೇಳೆ ದಾಳಿ ಆದರೆ ಅದರ ಪ್ರತ್ಯುತ್ತರವನ್ನು, ಅದರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ನಿನ್ನೆ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥದ್ದು.